ಸೊ ಎಸ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಡಿಸೈನ್ನೇ ತೊಗೊಂಡು ಬಂದಿದ್ದೀನಿ. ಈಗ ಆಲ್ರೆಡಿ ತಮ್ಮನೇಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಇವತ್ತು ಯಾವ ಡಿಸೈನ್ ಹಾಕಿ ನಿಮಗೆ ತೋರಿಸ್ತೀನಿ ಅಂತ. ಸ್ವಲ್ಪ ಕೂಡ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಇದನ್ನಂತೆ ಲೇಸ್ ತೊಗೊಂಡಿದ್ದೀನಿ. ನೀಡಲ್ ಬಂದು 10.75 mm. ಸೊ ಫಸ್ಟ್ಗೆ ಇಲ್ಲಿ ಬಟ್ಟೆಗೆ ಹಾಕಿ, ಅಂದರೆ ಬಟ್ಟೆ ಸೀದಾ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ಗೆ ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಒಂದು ಸತಿ ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೂ ಒಂದು ಸತಿ ಲಾಕ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, 2 ಸತಿ ಲಾಕ್ ಆದಮೇಲೆ 1 2 3 4 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸೊ ಪಕ್ಕದಲ್ಲೇ ಇನ್ನೂ ಒಂದು ಸತಿ ಲಾಕ್ ಮಾಡ್ಕೋತೀನಿ, ಅಂದರೆ ಸಿಂಗಲ್ ಕ್ರೋಶ. ಇಲ್ಲಿ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ, ಲಾಕ್ ಅಂದ್ರೂ ಒಂದೇ, ಕನ್ಫ್ಯೂಸ್ ಆಗಬೇಡಿ ಫ್ರೆಂಡ್ಸ್. ಸೊ 2 ಸತಿ ಲಾಕ್ ಆದಮೇಲೆ ನಾನಿಲ್ಲಿ ದಾರ ಸ್ವಲ್ಪ ಮೇಲೆ ತಂದು ಈ ಥರ ರೌಂಡ್ ರಿಂಗ್ ಹಾಕ್ಕೋತೀನಿ. ಸೊ ನೋಡಿ, ಈ ಥರ ರೌಂಡ್ ರಿಂಗ್ ಇದೆ. ಇದರೊಳಗಡೆ ಒಂದು ಬೀಡ್ ಇನ್ಸರ್ಟ್ ಮಾಡಿಕೊಂಡು ನಾನಿಲ್ಲಿ ಹಾಕ್ಕೋತೀನಿ. ಇದು ಸ್ವಲ್ಪ ಟ್ರಿಕ್ಕಿ ಫ್ರೆಂಡ್ಸ್, ಯಾಕಂದರೆ ಇದ್ರ ಒಳಗಡೆನೂ ಒಂದು ಮಣಿ ಹಾಕೋದ್ರಿಂದ ಸೊ ನಿಧಾನಕ್ಕೆ ಹಾಕ್ಕೊಳ್ಳಿ. ಇಲ್ಲಿ ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ರಿಂಗು ಅಲ್ಲಿಗೆ ಕರೆಕ್ಟಾಗಿ ನೋಡಿ ನಾನಿಲ್ಲಿ ಬಟ್ಟೆ ಕೂಡ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಪಕ್ಕದಲ್ಲೇ ಇನ್ನೂ ಒಂದು ಸತಿ ಲಾಕ್ ಮಾಡ್ಕೊತೀನಿ. ಸೊ 2 ಸತಿ ಲಾಕ್ ಆದಮೇಲೆ ಅಗೇನ್ ನಾನಿಲ್ಲಿ 4 ಚೈನ್ ಹಾಕೋತೀನಿ. 1 2 3 4 ಚೈನ್ ಹಾಕ್ಕೊಂಡು ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಬಟ್ಟೆಗೆ ಲಾಕ್ ಮಾಡ್ಕೋತೀನಿ. ಸೊ 1 ಸತಿ ಲಾಕ್ ಆದಮೇಲೆ ಇನ್ನೂ ಒಂದು ಸತಿ ಲಾಕ್ ಮಾಡ್ಕೋತೀನಿ. ಸೊ 2 ಸತಿ ಲಾಕ್ ಆದಮೇಲೆ ಮತ್ತೆ ದಾರನ ಮೇಲೆ ತೆಗೆದು ಮತ್ತೊಂದು ರೌಂಡ್ ಬೀಡ್ ಒಳಗಡೆಗೆ ರೌಂಡ್ ಬೀಡ್ನ ನಾನು ಇನ್ಸರ್ಟ್ ಮಾಡ್ಕೋತೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕುಚ್ಚು ರಿಲೇಟೆಡ್ ವಿಡಿಯೋಸು ನನ್ನ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ಒಳ್ಳೊಳ್ಳೆ ಡಿಸೈನ್ಸ್ ಹಾಕಿದ್ದೀನಿ ಫ್ರೆಂಡ್ಸ್, ಹೋಗಿ ಒಂದ್ಸತಿ ಡಿಸ್ಕ್ರಿಪ್ಷನ್ನಲ್ಲಿ ಚೆಕ್ ಮಾಡ್ಬೋದು. ಸೊ ನೋಡಿ, ಮತ್ತೆ ನಾನಿಲ್ಲಿ ರಿಂಗ್ ಬೀಡ್ನು ಕೂಡ ಬಟ್ಟೆಗೆ ಲಾಕ್ ಮಾಡ್ಕೊತೀನಿ. ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಬಟ್ಟೆಗೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಇನ್ನೂ ಒಂದು ಸತಿ ಲಾಕ್ ಮಾಡ್ಕೊತೀನಿ. ಇದು 2 ಸ್ಟೆಪ್ ಡಿಸೈನು ಫ್ರೆಂಡ್ಸ್. ಸೊ ಇದು ನಮ್ಮ ಬೇಸ್ ಲೈನ್ ಆಗಿರುತ್ತೆ. ಸೊ 4 ಚೈನು ರಿಂಗ್ ಬೀಡ್ ಒಳಗಡೆ ರೌಂಡ್ ಬೀಡು, ಮತ್ತೆ 4 ಚೈನು ರಿಂಗ್ ಬೀಡ್ ಒಳಗಡೆ ರೌಂಡ್ ಬೀಡು, ಮತ್ತೆ 4 ಚೈನ್ ಹಾಕ್ಕೋಬೇಕು. ಸೊ ನಾನು ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ. ವಿಡಿಯೋ ತುಂಬ ಲಾಂಗ್ ಆಗೋಗುತ್ತೆ, ಅದರಿಂದ ನಾನು ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ. ಆನಂತರ ನಾವು ಡಿಸೈನ್ನ ಕಂಟಿನ್ಯೂ ಮಾಡೋಣ. ಸೊ ಫ್ರೆಂಡ್ಸ್, ನಾನಿಲ್ಲಿ ಫಸ್ಟ್ ಸ್ಟೆಪ್ ಲಾಸ್ಟ್ಗೆ ಬಂದಿದ್ದೀನಿ. ನೋಡಿ, ನಾನಿಲ್ಲಿ 4 ಚೈನ್ ಹಾಕೊಂಡು 2 ಸತಿ ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ 2 ಚೈನ್ ಹಾಕ್ಕೊತೀನಿ. 2 ಚೈನ್ ಹಾಕೊಂಡು ಒಂದು ಸತಿ ಹೀಗೆ ಟೈಟಾಗಿ ಎಳೆದು ದಾರನ ಮೇಲೆ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ. ಇದು ನಮ್ಮ ಮೊದಲನೇ ಸ್ಟೆಪ್ಪು. ಈಗ 2ನೇ ಸ್ಟೆಪ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ಇಲ್ಲಿ 2ನೇ ಸ್ಟೆಪ್ ಸ್ಟಾರ್ಟ್ ಮಾಡೋಕ್ಕೆ ಕೂಡ ನಾನು 6 ಎಳೆ ದಾರನ ತೊಗೊಂಡಂತೆ ಸೇಮ್ ಕಲರ್ ದಾರ, ನಾನಿಲ್ಲಿ ದಾರ ಚೇಂಜ್ ಮಾಡಿಲ್ಲ, ಸೇಮ್ ದಾರನ ನಾಟ್ ಹಾಕ್ಕೊಂಡು ಇಲ್ಲಿ 2 ಚೈನ್ ಹಾಕೊಂಡಿದ್ವಲ್ಲ ಅದು ಮಧ್ಯದಲ್ಲಿ ಗ್ಯಾಪ್ ಇದೆ. ಸೊ ಆ ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿಕೊಂಡು ಇಲ್ಲಿ 4 ಚೈನ್ ಹೇಗೆ ಹಾಕಿದ್ರು ಇಲ್ಲಿ ಕೂಡ 4 ಚೈನ್ ಹಾಕ್ಕೊಳ್ಳಿ. 1 2 3 4 ಚೈನ್ ಹಾಕ್ಕೊಂಡು ಈ 2 ಲಾಕ್ ಏನಿದೆ ಅದ್ರ ಮಧ್ಯದಲ್ಲಿ ಗ್ಯಾಪ್ ಇದೆ ನೋಡಿ, ಆ ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡಿ. ಸೊ ಈಗ ಲಾಕ್ ಆದಮೇಲೆ ಇಲ್ಲಿ ಲಾಕ್ ಆದಮೇಲೆ ಈಗ ನಾನು ದಾರನ ಸ್ವಲ್ಪ ಮೇಲೆ ತಗೋತೀನಿ. ಮೇಲೆ ತಗೊಂಡು ನನಗೆ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಇದು ಬಂದು 2 mm ರೌಂಡ್ ಬೀಡು. ಚಿಕ್ಕದಾಗಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು ಇದನ್ನು ಹಾಕೋದ್ರಿಂದ. ಸೊ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡ್ ಇನ್ಸರ್ಟ್ ಮಾಡ್ಕೊಂಡ್ಮೇಲೆ
ಫ್ರೆಂಡ್ಸ್ ನಾನಿಲ್ಲಿ ಬೀಡ್ ಲಾಕ್ ಮಾಡ್ಕೋತಾ ಇಲ್ಲ, ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸತಿ ದಾರ ತೊಗೊಂಡಿದ್ದೀನಿ, ಗ್ಯಾಪಲ್ಲಿ ಹಾಕಿ ದಾರ ತೆಗೆದಿದ್ದೀನಿ. ನನಗೀಗ ನೀಡಲ್ ಮೇಲೆ 3 ದಾರ ಇದೆ. ಸೊ 2 ದಾರದಿಂದ ಒಂದು ಸತಿ ದಾರ ಆಚೆ ಎಳ್ಕೊತೀನಿ, ಮತ್ತೆ 2 ದಾರದಿಂದ ಒಂದು ಸತಿ ದಾರನ ಆಚೆ ಎಳ್ಕೊತೀನಿ. ಡಬಲ್ ಕ್ರೋಶಾ ಕಂಬ ಆಯಿತು. ಸೊ ಮತ್ತೆ ನಾನು ದಾರನ ಮೇಲೆ ತೆಗೆದು ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊತೀನಿ. ಸೊ ಬೀಡ್ ಇವು ತುಂಬ ಸಣ್ಣ ಇರೋದ್ರಿಂದ ಸ್ವಲ್ಪ ಈಗ ಹಾಕುವಾಗ ತೊಂದರೆ ಆಗುತ್ತೆ ಫ್ರೆಂಡ್ಸ್, ನೋಡ್ಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ. ಸೊ ಬೀಡ್ ಲಾಕ್ ಮಾಡ್ಕೊಳ್ಳಲ್ಲ, ನೀಡಲ್ ಮೇಲೆ ಒಂದು ಸತಿ ದಾರ ತೊಗೊಂಡಿದ್ದೀನಿ, ಗ್ಯಾಪಲ್ಲಿ ಹಾಕಿ ದಾರನ ಮೇಲೆ ಎಳೆದಿದ್ದೀನಿ. ಈಗ ನನಗೆ 3 ದಾರ ಇದೆ. 2 ದಾರದಿಂದ ಒಂದು ಸತಿ ದಾರ ಒಂದು ಮಾಡ್ತೀನಿ, ಮತ್ತೆ 2 ದಾರದಿಂದ ಒಂದು ಸತಿ ದಾರನ ಒಂದು ಮಾಡ್ತೀನಿ. ಡಬಲ್ ಕ್ರೋಶಾ ಕಂಬ ಆಯಿತು. ಸೊ ಮತ್ತೆ ನಾನು ಇನ್ನೊಂದು ಬೀಡ್ನ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳುವಾಗ ಈ ರೀತಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ನೀವು ಸ್ವಲ್ಪ ಹೀಗೆ ಫುಲ್ ಮಾಡಿದ್ರೆ ಅದು ಬೀಡ್ ಏನಿದೆ ಅದು ದಾರಕ್ಕೆ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಸ್ವಲ್ಪ ಫುಲ್ ಮಾಡಿದ್ರೆ ನೀಟಾಗಿ ದಾರ ಅಂದರೆ ಬೀಡು ದಾರದೊಳಗೆ ಹೋಯಿತು. ಸೊ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ತಗೊಂಡು ಗ್ಯಾಪಲ್ಲಿ ಹಾಕಿ ದಾರನ ತೆಗೆದು 2ರಿಂದ 1 ಸತಿ ಡಬಲ್ ಕ್ರೋಶಾ ಕಂಬ. ಸೊ ನಾನು ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ, ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ನಾನು ಈ ಡಿಸೈನ್ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೀವು ಕೂಡ ಇದೇ ಸ್ಟೆಪ್ನ ಫಾಲೋ ಮಾಡಿ. ಸೊ ಫ್ರೆಂಡ್ಸ್ ನೋಡಿ, ಈ ರೀತಿ ಬಂದಿದೆ ಡಿಸೈನ್. ನನಗೆ 10 ಬೀಡ್ ಇಡಿಸಿದೆ. 10 ಬೀಡ್ ಇಡಿಸ್ಬೇಕು ಏನೂ ಇಲ್ಲ, ಬೀಡ್ ವೇರಿಯೇಷನ್ ಇರುತ್ತೆ ಕೆಲವ್ರದ್ದು, ಇನ್ನು ಕೆಲವ್ರದ್ದು ಚೈನೇ ವೇರಿಯೇಷನ್ ಇರುತ್ತೆ. ಕೆಲವರು ದೊಡ್ಡದಾಗಿ ಹಾಕ್ತೀರಾ, ಕೆಲವರು ಸಣ್ಣದಾಗಿ ಹಾಕ್ತಾರೆ. ಸೊ ನಿಮಗೆ ಎಷ್ಟು ಹಿಡಿಯುತ್ತೆ ಅಷ್ಟು ಬೀಡನ್ನ ಇದಕ್ಕೆ ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ಲಾಕ್ ಮಾಡಬೇಕು ಅಂದರೆ 2 ಸತಿ ನಾವು ಲಾಕ್ ಮಾಡ್ತೀವಿ, ಅದ್ರ ಮಧ್ಯದಲ್ಲಿ ಗ್ಯಾಪ್ ಇದೆ. ಸೊ ಆ ಗ್ಯಾಪಲ್ಲಿ ನಾನು ಈ ಡಿಸೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ನಾವು ಲಾಕ್ ಮಾಡಿದಾಗ ಎಲ್ಲೂ ಕೂಡ ಡಿಸೈನು ಬಗ್ಗಬಾರ್ದು, ಎಳ್ಕೊಂಡಂಗೆ ಕಾಣಬಾರ್ದು. ಆ ರೀತಿ ಆದರೆ ನಾವು ಹಾಕಿರುವಂಥ ಡಿಸೈನು ಕರೆಕ್ಟಾಗಿದೆ ಅಂತ ಅರ್ಥ. ಸೊ ನೋಡಿ, ಈ ರೀತಿ ಬಂದಿದೆ. ನನಗಿಲ್ಲಿ 10 ಬೀಡ್ ಇಡಿಸಿದೆ. ನಿಮಗೆ ಎಷ್ಟು ಬೀಡ್ ಇಡಿಸ್ತು ಅಂತ ಕಮೆಂಟ್ ಮಾಡಿ. ಸೊ ಈಗ ಮತ್ತೆ 4 ಚೈನ್ ಇರೋ ಜಾಗದಲ್ಲಿ 4 ಚೈನು, 1 2 3 4 ಚೈನ್ ಹಾಕಿ ಈ 2 ಲಾಕ್ ಏನಿದೆ ಅದ್ರ ಮಧ್ಯದಲ್ಲಿ ಗ್ಯಾಪ್ ಇದೆ ಅಲ್ಲ, ಆ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಲಾಕ್ ಆದಮೇಲೆ ಆ್ಯಸ್ ಇಟ್ ಈಸ್ ನಾವಿಲ್ಲಿ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಲೀಡ್ ಆರ್ಚ್ ನಾವು ಹೇಗೆ ರೆಡಿ ಮಾಡಿದ್ವಿ ಸೇಮ್ ಪ್ರೊಸೀಜರು ಇದಕ್ಕೂ. ಸೊ ಒಂದೊಂದೇ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ವಿತೌಟ್ ಲಾಕು ನಾವು ಡಬಲ್ ಕ್ರೋಶಾ ಕಂಬ ಮಾಡ್ಕೋಬೇಕು. ನೀಡಲ್ ಮೇಲೆ ಒಂದು ಸತಿ ದಾರ ತೊಗೊಂಡು ಗ್ಯಾಪಲ್ಲಿ ಹಾಕಿ ದಾರನ ಮೇಲೆ ತೆಗೆದ್ರೆ 3 ದಾರ ಇರುತ್ತೆ. 2ರಿಂದ 1 ಮಾಡಬೇಕು, ಇನ್ನು 2 ದಾರ ಉಳ್ಕೊಳ್ಳುತ್ತೆ. ಆ 2 ದಾರನ 1 ಮಾಡಬೇಕು. ಸೊ ಮತ್ತೆ ದಾರನ ಮೇಲೆ ತೆಗೀರಿ, ಮತ್ತೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಸಾರಿ ಫ್ರೆಂಡ್ಸ್. ಸೊ ಮತ್ತೊಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಈ ರೀತಿ ಜಸ್ಟ್ ಹೀಗೆ ಫುಲ್ ಮಾಡಿದ್ರೆ ದಾರಕ್ಕೆ ಹೋಗ್ಬಿಡುತ್ತೆ ಬೀಡು. ಸೊ ನೀಡಲ್ ಮೇಲೆ ದಾರ ತಗೊಂಡು ಗ್ಯಾಪಲ್ಲಿ ಹಾಕಿ ದಾರ ತೆಗೆದು 2ರಿಂದ 1 ಇಲ್ಲಿ ಬಿಗಿನರ್ಸು ನಮಗೆ ಇಲ್ಲಿ ಬೀಡ್ ಹಾಕಿದ್ಮೇಲೆ ಆಗ್ತಾ ಇಲ್ಲ, ಡೈರೆಕ್ಟಾಗಿ ನಮಗೆ ಡಬಲ್ ಕ್ರೋಶಾ ಮಾಡೋಕ್ಕೆ ಅಂತ ಅನ್ನೋರು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡು ಆಮೇಲೆ ಡಬಲ್ ಕ್ರೋಶಾ ಮಾಡಿ. ಕೆಲವ್ರಿಗೆ ಕಷ್ಟ ಆಗ್ಬೋದು ವಿತೌಟ್ ಲಾಕು ನಾವು ಬೀಡನ್ನ ಡಬಲ್ ಕ್ರೋಶಾ ಮಾಡೋದು. ಸೊ ನೀವು ಬೀಡ್ ಲಾಕ್ ಮಾಡಿಕೊಂಡು ಡಬಲ್ ಕ್ರೋಶಾನ ಸ್ಟಾರ್ಟ್ ಮಾಡಿ ಆರಾಮಾಗಿ ಹಾಕೋಬೋದು. ಸೊ ಫ್ರೆಂಡ್ಸ್, ನಾನಿಲ್ಲಿ ಡಿಸೈನ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಡಿಸೈನ್ನ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡ್ಕೊಂಡ್ಮೇಲೆ 1 2 3 4 ಚೈನ್ ಹಾಕ್ಕೊಂಡು ಈ 2 ಚೈನ್ ಗ್ಯಾಪ್ ಏನಿತ್ತು ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಅಂದರೆ 2 ಲಾಕ್ ಮಾಡಿದ್ವಲ್ಲ ಅದ್ರ ಮಧ್ಯದಲ್ಲಿ ನಾನು ಲಾಕ್ ಮಾಡ್ಕೊಂಡೆ. ಈಗ 2 ಚೈನ್ ಹಾಕಿ ಈ ರೀತಿ ಟೈಟಾಗಿ ಎಳೆದು ದಾರ ಸ್ವಲ್ಪ ಮೇಲೆ ತೆಗೆದು ನಾನು ಇದನ್ನು ಕಟ್ ಮಾಡ್ಕೊಂಡಿರ್ತೀನಿ. ಸೊ ನೋಡಿ, ಡಿಸೈನ್ ಅಂತೂ ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ಈಸಿ ಇದೆ ಡಿಸೈನು, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಇದನ್ನು. ಸೊ ನಾನೀಗ ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ. ನೋಡಿ, ಡಿಸೈನ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಇಲ್ಲಿ ನಾನು ರೌಂಡ್ ಬೀಡ್ ಯೂಸ್ ಮಾಡಿದ್ದೀನಿ, ನೀವು ಇನ್ನೂ ಸ್ವಲ್ಪ ದಪ್ಪ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು.
ನೋಡಿ ಈ ರೀತಿ ಬರುತ್ತೆ. ಸೊ ನಾನೀಗ ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್. ಸೊ ಎಸ್ ಫ್ರೆಂಡ್ಸ್, ಫೈನಲಿ ಡಿಸೈನ್ ರೆಡಿ ಆಯಿತು. ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮಧ್ಯದಲ್ಲಿ ನಾವು ಕುಚ್ಚು ಕಟ್ಟಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಕುಚ್ಚು ಇನ್ನೂ ಸ್ವಲ್ಪ ನೀವು ಟ್ರಿಮ್ ಮಾಡ್ಕೊಳ್ಳಿ, ಇಷ್ಟುದ್ದ ಬೇಡ, ಸ್ವಲ್ಪ ಇನ್ನೂ ಶಾರ್ಟ್ ಆಗಿ ಇದ್ದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಮಧ್ಯದಲ್ಲಿ ನಾವೇನು 3mm ರೌಂಡ್ ಬೀಡ್ ಯೂಸ್ ಮಾಡಿದ್ದೀವಿ, ನೀವು ಸ್ವಲ್ಪ ದೊಡ್ಡ ರೌಂಡ್ ಬೀಡೇ ಯೂಸ್ ಮಾಡಿ. ಅಲ್ಲಿ ಗ್ಯಾಪ್ ಕಾಣ್ತಾ ಇರೋದ್ರಿಂದ ಸ್ವಲ್ಪ ಅಷ್ಟೇನು ಚೆನ್ನಾಗಿ ಕಾಣಿಸ್ತಿಲ್ಲ. ಆ ಗ್ಯಾಪ್ ಪೂರ್ತಿ ದೊಡ್ಡ ಮಣಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು ಅಂತ ನನಗನ್ಸುತ್ತೆ. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವು ಕೂಡ ಟ್ರೈ ಮಾಡ್ತೀರಾ ಅಲ್ವಾ? ಟ್ರೈ ಮಾಡಿದ್ರೆ ಹೇಗೆ ಹಾಕಿದ್ರಿ ಡಿಸೈನು ಅಂತ ಕಮೆಂಟ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ಡಿಸೈನ್ ಜೊತೆಗೆ. ಅಲ್ಲಿವರೆಗೂ ಹೀಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಆಗದಲ್ಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.